ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ರಾಧಾಕೃಷ್ಣ ಸಮರ್ಪಣಾ ಚಾನಲ್ಗೆ ಸ್ವಾಗತ. ಇವತ್ತು ಗುರು ಪೂರ್ಣಿಮೆ ಬಗ್ಗೆ ತಿಳಿತಾ ಹೋಗೋಣ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರಿಗೆಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ನಿಜವಾದ ಅರ್ಥ ಅಂತಂದರೆ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸುವವರು. ಗು ಅಂತಂದರೆ ಅಜ್ಞಾನದ ಕತ್ತಲೆ ಮತ್ತು ರು ಎಂದರೆ ತೆಗೆದುಹಾಕುವವನು. ಈ ಶ್ಲೋಕ ಗುರುವನ್ನು ಅಂತಂದರೆ ಬ್ರಹ್ಮ ಸೃಷ್ಟಿಕರ್ತ ಮತ್ತು ವಿಷ್ಣು ಪೋಷಕ ಮತ್ತು ಶಿವ ವಿನಾಶಕ ಎಂದು ಉಲ್ಲೇಖಿಸುತ್ತದೆ. ಗುರು ಜ್ಞಾನವನ್ನು ಸೃಷ್ಟಿಸುತ್ತಾನೆ, ಉಳಿಸುತ್ತಾನೆ ಮತ್ತು ಅಜ್ಞಾನವನ್ನು ನಾಶ ಮಾಡುತ್ತಾನೆ. ಹೀಗೆ ಸಂಸಾರ ಸಾಗರದಿಂದ ಮಾಯೆಯ ಬಲೆಯಿಂದ ಶಿಷ್ಯನನ್ನು ಮುಕ್ತಿಗೊಳಿಸುತ್ತಾನೆ. ತನ್ಮೂಲಕ ಮೋಕ್ಷವನ್ನು ಪಡೆಯೋದಕ್ಕೆ ನೆರವಾಗುತ್ತಾರೆ. ಇದಕ್ಕೋಸ್ಕರವಾಗಿ ನಾವು ಗುರುವಿಗೆ ಸಂಪೂರ್ಣ ಕೃತಜ್ಞತೆಯಿಂದ ನಮಸ್ಕಾರವನ್ನು ಮಾಡ್ತೇವೆ. ಗುರು ಪದದ ಇನ್ನೊಂದು ಅರ್ಥ ಅಂತಂದರೆ ಗುಣಗಳು ಮತ್ತು ರೂಪಗಳನ್ನು ಮೀರಿದವನು. ಗು ಅಂತಂದರೆ ಗುಣಾತೀತ, ಅಂದರೆ 3 ಗುಣಗಳನ್ನು, ಸತ್ವ, ರಜಸ್ ಮತ್ತು ತಮಸ್ಸು, ಈ 3 ಗುಣಗಳನ್ನು ಮೀರಿದವನು ಎಂದರ್ಥ. ಮತ್ತು ರು ಅಂತಂದರೆ ರೂಪವರ್ಜಿತ, ನಿರಾಕಾರ, ಎಲ್ಲ ಗುಣಲಕ್ಷಣಗಳು ಮತ್ತು ರೂಪಗಳನ್ನು ಮೀರಿದವನು. ಬೇರಾರೂ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರೊಳಗೆ ನೆಲೆಸಿರುವಂತಹ ಪರಮಾತ್ಮನೇ ಬ್ರಹ್ಮ. ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರು ಪೂರ್ಣಿಮೆ ಅಂತೇಳಿ ಆಚರಿಸ್ತಾರೆ. ಈ ದಿನದಂದೇ ಹಿಂದೂಗಳು ಮತ್ತು ಬೌದ್ಧರು ಸಹ ತಮ್ಮ ಗುರುವಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ಧಾರೆ ಎರೆದ ಪ್ರಥಮ ಗುರು ಆದ ದಿನ ಎಂಬ ನಂಬಿಕೆಯಿಂದ ಆಚರಿಸ್ತಾರೆ. ಮಹಾಭಾರತ ಕಾವ್ಯ ರಚಿಸಿದಂತಹ ಬ್ರಹ್ಮರ್ಷಿ ಬಿರುದಾಂಕಿತ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳು ಜನಿಸಿದ್ದು ಗುರು ಪೂರ್ಣಿಮೆಯಂದೇ. ಆ ಕಾರಣಕ್ಕೆ ಈ ದಿನವನ್ನು ವ್ಯಾಸ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ. ಮತ್ತು ಆಷಾಢ ಶುಕ್ಲ ಪಕ್ಷದಲ್ಲೇ ಬ್ರಹ್ಮಸೂತ್ರಗಳ ರಚನೆ ಪ್ರಾರಂಭಿಸಿದರು ಮತ್ತು ಈ ದಿನ ಆ ಶುಕ್ಲ ಪಕ್ಷ ಕೊನೆಗೊಳ್ಳುತ್ತದೆ. ಇದರ ಸ್ಮರಣಾರ್ಥವಾಗಿ ಈ ದಿನ ಬ್ರಹ್ಮಸೂತ್ರಗಳ ಪಠಣವನ್ನು ಮಾಡಲಾಗುತ್ತದೆ. ಇನ್ನೊಂದೆಡೆ ಬೌದ್ಧರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸುತ್ತಾರೆ. ಗೌತಮ ಬುದ್ಧ ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮೋಪದೇಶ ನೀಡಿದ ಎನ್ನಲಾಗಿದೆ. ಇದನ್ನು ಭಾರತ, ನೇಪಾಳ, ಭೂತಾನ್ನ ಪ್ರಮುಖ ಭಾಗಗಳಲ್ಲಿ ಹಿಂದೂಗಳು, ಜೈನರು ಹಾಗೂ ಬೌದ್ಧರು ಆಚರಿಸುತ್ತಾರೆ. ಜೈನ ಸಂಪ್ರದಾಯದಲ್ಲಿ ಗುರು ಪೂರ್ಣಿಮೆಯನ್ನು ಟ್ರೀನೋಕ್ ಗುಹಾ ಪೂರ್ಣಿಮಾ ಎಂದು ಕರೆಯುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಗುರುವಿನ ಅರ್ಥ ಮತ್ತು ಮಹತ್ವವನ್ನು ತಿಳ್ಕೊಂಡಿದ್ದಾಯಿತು. ಮತ್ತು ನಿಮ್ಮ ಗುರುಗಳು ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.